ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ನಾವೀಗ ಹೊರಟ್ವಿ. ಗಂಟೆ 3:15 ಆಯಿತು. 3:15ಗೆ ಆಟೋ ಬರಲಿಕ್ಕೆ ಹೇಳಿದ್ದೇನೆ. 4 ಗಂಟೆಗೆ ಅಲ್ಲಿ ಅಕ್ಕ ಸಿಗ್ತೇನಂತ ಹೇಳಿದ್ದಾರೆ. ಸೊ ಹಾಗೆ ಈಗ ಹೊರಟದ್ದು 5:15 6 ಗಂಟೆಗೆ ಏನೋ ಟ್ರೈನ್. ಹಾಗೆ ಒಂದು ಬ್ಯಾಗ್ ಎಲ್ಲ ತಗೊಂಡೆ. ಬ್ಯಾಗಲ್ಲೆಲ್ಲ ತುಂಬಿಸಿದೆ ನಿಲ್ಲುವಷ್ಟು. ನೈಟಿಗೆ ನಾವು ಊಟ ಕೊಂಡೋಗೋದು. ಮತ್ತು ಒಂದು ಬಾಟ್ಲಿ ನೀರು ಎಲ್ಲ ತಗೊಂಡಿದ್ದೇನೆ. ಮತ್ತೆ ಅಲ್ಲಿ ತಗೊಳ್ವಾ ಅಂತ ಈಗ ಸದ್ಯಕ್ಕೆ ನೀರು. ಮತ್ತು ಇನ್ನು ನೋಡಿ, ಇಷ್ಟು ದೊಡ್ಡದಿದೆ. ಬ್ಯಾಗಲ್ಲೆಲ್ಲ ತುಂಬಿಸಿದ್ದೇನೆ ಮೈನ್ ವಸ್ತೆಲ್ಲ. ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಗೈಸ್. ಇನ್ನು 10 ನಿಮಿಷ ಇದೆ. ಬೇಗ ಹೊರಟಿದ್ದು, ಮತ್ತು ಅವಸರಕ್ಕೆ ಒಂದೊಂದೇ ಮರ್ತು ಹೋಗ್ತದೆ. ಹಾಗೆ ಬೇಗ ಹೊರಡಿ ಬೇಗ ಬೇಕಾಗುವ ವಸ್ತೆಲ್ಲ ತುಂಬಿಸಿಟ್ಟದ್ದು. ಗೈಸ್, ಆಟೋ ಬಂತು. ಆಟೋದಲ್ಲಿ ಹೋಗ್ತಾ ಇದ್ದೇನೆ. ಅಕ್ಕನವರನ್ನು ವೆಯ್ಟಿಂಗ್ ಮಾಡ್ತಾ ಇದ್ದೇನೆ. ಅವರ ಬಸ್ಸು ಬರಲಿಲ್ಲ, ಇನ್ನು ಬರಬೇಕಷ್ಟೆ. ಫೈನಲಿ ಬಂದು ನಾವು ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ. ನಮಗೆ ಟ್ರೈನ್ ಬರಲಿಕ್ಕೆ ಇನ್ನು 45 ಮಿನಿಟ್ಸ್ ಇದೆ. ಹಾಗೆ ಸ್ವಲ್ಪ ಕೂತ್ಕೊಳ್ವಾ ಅಂತ ಹೇಳಿ ಎಲ್ಲ ಟಿಕೆಟ್ ಎಲ್ಲ ತೆಗೆದಾಗುವಾಗ ಕರೆಕ್ಟಾಗುತ್ತೆ. ವಾಶ್ರೂಮ್ಗೆಲ್ಲ ಹೋಗಲಿಕ್ಕಿದ್ರೆ ಅಥವಾ ಏನಾದರೂ ತಿಂಡಿ ಏನಾದರೂ ತಗೊಳ್ಳಿಕ್ಕಿದ್ರೆ. ನೋಡಿ, ಒಂದು ಟ್ರೈನ್ ಬಂತು. ಇದು ಹೋಗೋದಿಲ್ಲ ಅಲ್ಲಿಗೆ, ಎಕ್ಸ್ಪ್ರೆಸ್ ಸ್ಟಾಪ್ ಇಲ್ಲ ಕಾಣುತ್ತೆ. ನಾವು ಬುಕ್ ಮಾಡಿದ್ದು ಬೇರೆ. ನೋಡಿ, ನಾವೀಗ ಟ್ರೈನಲ್ಲಿ ಇದ್ದೇವೆ, ಕೂತ್ಕೊಂಡು ಹೋಗ್ತಾ ಇದ್ದೇವೆ. ಗಂಟೆ 6:45. ಇವಾಗ ಬೆಳಿಗ್ಗೆ ಗಂಟೆ 5:15 ಆಯಿತು ಗೈಸ್. ನಾವಿಲ್ಲಿ ಈ ಪ್ಲೇಸಿಗೆ ಬಂದು ತಲುಪಿದ್ವಿ, ಮರಿಯಮ್ಮನವರ ಹತ್ರ. ಇನ್ನು ಒಳಗೆ ಹೋಗಬೇಕಷ್ಟೇ. ಅದಕ್ಕಿಂತ ಮುಂಚೆ ಟೀ ಕುಡಿಯೋರೆಲ್ಲ ಟೀ ಕುಡಿಬೋದು. ನೋಡಿ, ಗಂಟೆ ಒಂದು 10:15 ಆಗ್ತಾ ಬಂತು. ಎಲ್ಲರೂ ಬಂದು ಪ್ರೇಯರ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಒಡಂಬಡಿಕೆ ತೆಗೆಯುವವರು ಅದೆಲ್ಲ ತೆಗಿತಾ ಇದ್ದಾರೆ. ಇಡೀ ದಿವಸ ಪ್ರೇಯರ್ ಆಗ್ತಾ ಇರ್ತದೆ. ಸಾಕ್ಷಿಗಳನ್ನೆಲ್ಲ ಕೊಡ್ತಾರೆ ಆ ರೀತಿ. ಇಲ್ಲಿ ನೋಡಿ, ಮತ್ತೆ ರಿಟರ್ನ್ ನಾವು ಬಂದ್ವಿ ರೈಲ್ವೆ ಸ್ಟೇಷನಿಗೆ. ಗಂಟೆ 5 ಕಳೆಯುವಾಗ ಬಂದ್ವಿ. ನೋಡಿ, ಮಳೆ ಬರುವ ಹಾಗೆ ಆಗಿದೆ. ಟ್ರೈನು ಕೂಡ ಬಂದು ನಿಂತಿದೆ. ಆದರೆ ನಾವು ಹೋಗೋದಲ್ಲ, ನಾವು ಹೋಗೋದು ಲೇಟ್ ಇದೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತೇಳಿ. ಇಲ್ಲ, ಇದು ಎಕ್ಸ್ಪ್ರೆಸ್ ಟ್ರೈನ್ ಗೈಸ್, ತುಂಬ ಫಾಸ್ಟಾಗಿ ಹೋಗುವಂಥದ್ದು. ನಾವು ಹೋಗೋದು ಲೋಕಲ್, ಅಲ್ಲಲ್ಲಿ ನಿಂತು ಹೋಗೋದು. ಕೆಲವೊಂದು ಅಲ್ಲಿ ಅದು AC ಟ್ರೈನ್ ನಿಂತಿದೆ, ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ನಾಯಿಗಳು ಇದೆ ನೋಡಿ. ನೋಡಿ ಗೈಸ್, ಮಳೆ ಬಂದೇ ಬಿಡ್ತು. ಮಳೆ ಬರ್ತಾ ಇದೆ. ಗುಡುಗು ಮಿಂಚೆಲ್ಲ ಜೋರಿದೆ. ಗಾಳಿ ಮಳೆ ಬರ್ತದೆ ಅಂತ ಅನಿಸುತ್ತೆ, ಮತ್ತೆ ಗೊತ್ತಿಲ್ಲ. ನೋಡಿ, ಫುಲ್ಲು ಕತ್ತಲೆ ಆಯಿತು. ಯಾವ ರೀತಿ ಗಾಳಿ ಎಲ್ಲ ಬೀಸ್ತದೆ ನೋಡಿ ಮಳೆಯ ರಭಸಕ್ಕೆ. ಆದರೆ ಸ್ವಲ್ಪ ತಂಪಾಯಿತು ಗೈಸ್. ಸ್ವಲ್ಪ ಮಳೆ ಬಂದು ತುಂಬ ಸೆಕೆ ಆಗ್ತಾ ಇತ್ತು, ಸ್ವಲ್ಪ ತಂಪಂತ ಅನಿಸಿತು. ನೋಡಿ, ನೀರು ಈ ಮಳೆಗೆ ನೀರಾಗಿದೆ ನೋಡಿ, ನೀರು ಇಳಿದು ಹೋಗ್ತಾ ಇದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗೈಸ್, ನಾವು ಬಂದು ತಲುಪಿದ್ವಿ. ಗಂಟೆ 7:25 ಆಗುವಾಗ ನಾನಿಲ್ಲಿ ಮನೆಗೆ ತಲುಪಿದ್ದೇನೆ. ಟ್ರೈನ್ ತಲುಪುವಾಗ 6:15 ಆಗಿದೆ. ಆಮೇಲೆ ಸೀದಾ ಬಸ್ಸಲ್ಲಿ ಬಂದ್ವಿ. ನನಗೆ ಡೈರೆಕ್ಟ್ ಬಸ್ ಇತ್ತು. ಬೆಳಿಗ್ಗೆಲ್ಲ ಬೇಗ ತಲುಪ್ತದೆ. ಸೊ ಹಾಗಾಗಿ ಬೇಗ ಬಂದು ತಲುಪಿದೆ. ಹಾಗೆ ನಿದ್ದೆ ಎಲ್ಲ ಇಲ್ಲದೆ ಗೈಸ್, ಒಂಥರ ನಿದ್ದೆ ಬಂದಾಗೆ ಆಗ್ತದೆ. ನಿದ್ದೆವೇ ಇಲ್ಲ ಟ್ರೈನಲ್ಲಿ. ಒಂದು ರಶ್ ಇತ್ತು ಟ್ರೈನ್. ಮತ್ತು ಗಾಳಿ ಕೂಡ ಅಷ್ಟೊಂದು ಬರ್ತಾ ಇರಲಿಲ್ಲ ಮೊನ್ನೆ ಹೋಗುವ ದಿವಸ ತುಂಬ ರಶ್ ಇತ್ತು.
ಮೇಲೆ ಸೈಡಿಗೆಲ್ಲ ಜನ ಇದ್ದರು, ಮೇಲೆ ಎಲ್ಲ ಮಲಗಿದ್ರು. ಟ್ರೈನ್ ಇದು ಇರ್ತದಲ್ಲ, ಬ್ಯಾಗ್ ಇಡುವ ಲಗೇಜ್ ಇಡುವ ಇದರಲ್ಲೆಲ್ಲ ಮಲಗಿದ್ರು ಗೈಸ್, ಜಾಗ ಇಲ್ಲದೆ. ಹಾಗೆ ನಮಗೆ ಒಂದು ಸ್ವಲ್ಪ ಅಲ್ಲಿ ಮೇಲೆ ಫ್ಯಾನ್ನ ಗಾಳಿ ಸ್ವಲ್ಪ ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದೊಂದು ಆ ದಿವಸ ತುಂಬ ಸೆಕೆ ಅಂದರೆ ತುಂಬ ಸೆಕೆ. ಹೇಗಾದರೂ ಹೋಗಿ ನಿನ್ನೆ ತಲುಪಿದ್ರಿ. ಮತ್ತು ನೀವು ನೋಡಿರ್ಬೇಡಿ, ನಾನು ವಿಡಿಯೋ ಎಲ್ಲ ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಅಲ್ಪ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದು, ಒಂದು ಜಸ್ಟ್ ಒಂದು ತೋರಿಸ್ಲಿಕ್ಕೋಸ್ಕರ ಮಾತ್ರ. ಮತ್ತು ನಿನ್ನೆ ನೈಟ್ ಮಳೆ ಬಂದದ್ದು ನೀವು ನೋಡಿರ್ಬೋದು. ತುಂಬ ಜೋರು ಮಳೆ ಇತ್ತು ಗೈಸ್, ಗುಡುಗು ಮಿಂಚು ಅಂತೇಳಿ ತುಂಬ ಜೋರಿತ್ತು. ಹಾಗೆ ಮತ್ತು ನಾನು ವಿಡಿಯೋನು ಮಾಡಲಿಲ್ಲ. ಮತ್ತು ಸಾಧಾರಣ ನಾವು ಈಚೆ ತಲುಪೋ ತನಕ ಒಳ್ಳೆ ಮಳೆ ಇತ್ತು, ಮತ್ತೆ ಇರಲಿಲ್ಲ ಮಳೆ. ಹಾಗೆ ನಿನ್ನೆ ಸ್ವಲ್ಪ ಕೂಲ್ ಅಂತ ಅನಿಸಿತು ಟ್ರೈನಲ್ಲಿ, ಅಷ್ಟೊಂದು ರಶ್ ಕೂಡ ಇರಲಿಲ್ಲ ನಿನ್ನೆ. ಹಾಗೆ ಹೇಗೋ ಬಂದು ತಲುಪಿದ್ವಿ. ಇನ್ನು ಮಧ್ಯಾಹ್ನ ನಂತರ ಹೋಗೋದು ಅಡ್ಡೂರಿಗೆ. ಇವನು ಮಗ ಕೇಳುವುದಿಲ್ಲ, ಅವನೊಂದು ಸೈಕಲ್ ತಂದು, ಈಗ ಸೈಕಲಲ್ಲೇ ಆಗಬೇಕು, ಅದು ಎಲ್ಲಿ ಹೋದರೂ ಆ ಸೈಕಲ್ ಅದೇ ನೆನಪು. ಸೊ ಹಾಗೆ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು ಗೈಸ್. ಇನ್ನು ಮಧ್ಯಾಹ್ನ ಊಟ ಮಾಡಿ ಹೊರಡೋದು ಅಂತೇಳಿ. ಗೈಸ್ ನಿಮಗೆ ಕಾಣ್ತಿರ್ಬೋದು ಎಷ್ಟು ನೆಲ್ಲಿಕಾಯಿ ಆಗಿದೆ ನೋಡಿ. ಮೊನ್ನೆ ನಾನು ಹೋದಾಗ ಚಿಕ್ಕ ಚಿಕ್ಕದಿತ್ತು, ಇವಾಗ ಅದು ದೊಡ್ಡದಾಗಿ ಗೊಂಚಲಾಗಿದೆ ನೋಡಿ. ಎಷ್ಟು ಇದೆ ನೋಡಿ, ರಾಶಿಯೇ ಇದೆ. ನನಗೆ ಯಾವಾಗಲೂ ಹೋದ ಟೈಮಲ್ಲಿ ಸಿಗುವುದೇ ಇಲ್ಲ ತಿನ್ನಲಿಕ್ಕೆ, ಈ ಸಲ ತುಂಬ ಇದೆ ನೋಡಿ. ಉಪ್ಪಿನಕಾಯಿ ಹಾಕಬೇಕು ಗೈಸ್, ಗಾಂಧಾರಿ ಮೆಣಸು ಹಾಕಿ ತುಂಬ ಒಳ್ಳೆಯದಾಗ್ತದೆ. ಈ ಬ್ಲಾಗನ್ನು ನಾನು ಇವತ್ತೇ ಎಂಡ್ ಮಾಡ್ತೇನೆ ಗೈಸ್. ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.